ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಎಲ್ಲರಿಗೂ ಕೂಡ ಶುಭ ಮಧ್ಯಾಹ್ನ. ಶ್ರೀ ಗೂಳೆಂ ಹಿರೇಮಠ ಕುಮಾರಸ್ವಾಮಿ ಕನ್ನಡ ಸೇವಾ ಸಮಿತಿ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಕನ್ನಡ ಹೃದಯಗಳಿಗೆ ನನ್ನ ತುಂಬು ಹೃದಯದ ನಮಸ್ಕಾರಗಳು. ಈ ಒಂದು ಸಮಾವೇಶದಲ್ಲಿ ಪ್ರಥಮವಾಗಿ ಗಿಡ್ಡಯ್ಯಣ್ಣನವರನ್ನ ಅವರಲ್ಲಿ ಒಂದು ಉತ್ತಮವಾಗಿರುವಂತಹ ಗುಣ ಏನು ಅಂತ ಹೇಳಿದ್ರೆ ಸಹನೆ. ಆ ಸಹನೆಯಿಂದ ಏನವೆಲ್ಲವನ್ನೂ ಕೂಡ ಸಾಧಿಸಬಹುದು ಅಂತೇಳಿ ಅವರಿಂದ ಕಲಿಬಹುದು. ಈಗ ಕವನದ ಶೀರ್ಷಿಕೆ ಭುವಿಯ ಭಾಗ್ಯಕ್ಕೆ ಕಣ್ಣಾಗಿ ಬಂದ. ಭುವಿಯ ಭಾಗ್ಯಕ್ಕೆ ಕಣ್ಣಾಗಿ ಬಂದ. ಕಲ್ಯಾಣ ಗುಣಗಳ ಕಲ್ಯಾಣ ಬಸವಣ್ಣ, ಭುವಿಯ ಭಾಗ್ಯಕ್ಕೆ ನೀ ಕಣ್ಣಾಗಿ ಬಂದೆ. ಕಲ್ಯಾಣ ಗುಣಗಳ ಕಲ್ಯಾಣ ಬಸವಣ್ಣ, ಭುವಿಯ ಭಾಗ್ಯಕ್ಕೆ ನೀ ಕಣ್ಣಾಗಿ ಬಂದೆ. ಕಾಯಕದ ಮಹತಿಯನ್ನು ಬಣ್ಣಿಸಿದ ಬಸವಣ್ಣ, ಕಾಯಕವೇ ಕೈಲಾಸವೆಂದರಿದೀ ಜಗಕ್ಕೆ. ಕಾಯಕದ ಮಹತಿಯನ್ನು ಬಣ್ಣಿಸಿದ ಬಸವಣ್ಣ, ಕಾಯಕವೇ ಕೈಲಾಸವೆಂದರಿದೀ ಜಗಕ್ಕೆ. ದುಡಿತ ಯಾವುದೇ ಇರಲಿ ಹಿಗ್ಗಿ ಕುಗ್ಗಲಿ ಬೇಡ, ನಿನ್ನ ಪಾಲಿನ ಶ್ರಮವ ಶ್ರದ್ಧೆಯಿಂ ಮಾಡೆಂದ. ದುಡಿತ ಯಾವುದೇ ಇರಲಿ ಹಿಗ್ಗಿ ಕುಗ್ಗಲಿ ಬೇಡ, ನಿನ್ನ ಪಾಲಿನ ಶ್ರಮವ ಶ್ರದ್ಧೆಯಿಂ ಮಾಡೆಂದ. ಇವನಾರು ಎಂಬ ಭೇದವ ತೊರೆದು ಇವ ನಮ್ಮವರೆಂಬ ಹೃದಯ ಬೆಸಿಗೆಯ ಬೆಸಿದ. ಇವನಾರು ಎಂಬ ಭೇದವ ತೊರೆದು ಇವ ನಮ್ಮವರೆಂಬ ಹೃದಯ ಬೆಸುಗೆಯ ಬೆಸೆದ. ಯಾವ ಧರ್ಮವೇ ಇರಲಿ ದಯಿರಲಿ ಜೀವರಳು, ಅದುವೇ ಮಾನವ ತತ್ವ ಇಲ್ಲದಿರೆ ಶಿವನೊಬ್ಬ. ಯಾವ ಧರ್ಮವೇ ಇರಲಿ ದಯಿರಲಿ ಜೀವರಳು, ಅದುವೇ ಮಾನವ ತತ್ವ ಇಲ್ಲದಿರೆ ಶಿವನೊಬ್ಬ. ವಿದ್ಯೆ ಉದ್ಯೋಗದಲ್ಲಿ ಅಂಗಹಣ ಬಲದಲ್ಲಿ ನಾನೆಂಬ ಸೊಕ್ಕಿನಲ್ಲಿ ಬಾಳು ಬೈಯುವುದು ಬೇಡ. ವಿದ್ಯೆ ಉದ್ಯೋಗದಲ್ಲಿ ಅಂಗಹಣ ಬಲದಲ್ಲಿ ನಾನೆಂಬ ಸೊಕ್ಕಿನಲ್ಲಿ ಬಾಳು ಬೈಯುವುದು ಬೇಡ. ಬಡವ ಬಲ್ಲಿದನೆಂಬ ಹೆಣ್ಣು ಗಂಡುಗಳೆಂಬ ಮೇಲು ಕೀಳುಗಳೆಂಬ ಭಿನ್ನ ಭಾವವ ಕೀಳು. ಬಡವ ಬಲ್ಲಿದನೆಂಬ ಹೆಣ್ಣು ಗಂಡುಗಳೆಂಬ ಮೇಲು ಕೀಳುಗಳೆಂಬ ಭಿನ್ನ ಭಾವವ ಕೀಳು. ಈ ತೆರೆದ ಬಸವನ ಅಂತರಂಗದ ಅರಿವು ಬಹಿರಂಗದಾಚರಣೆ ಜಗಕ್ಕೆಲ್ಲ ಆದರ್ಶ ಇಂದು ಅಂದು ಮುಂದು. ಈ ತೆರೆದ ಬಸವ ಅಂತರಂಗದ ಅರಿವು ಬಹಿರಂಗದಾಚರಣೆ ಜಗಕ್ಕೆಲ್ಲ ಆದರ್ಶ ಇಂದು ಅಂದು ಮುಂದು. ಜೈ ಬಸವೇಶ, ಜೈ ಕನ್ನಡ.